ದೇಶದಲ್ಲಿ ಪೆಟ್ರೋಲ್, ಡೀಸೆಲ್, ವಿದ್ಯುತ್, ಆಯಿಲ್, ಗ್ರೀಸ್, ಕಾರ್ಮಿಕರ ವೇತನ ಸೇರಿದಂತೆ ಕಲ್ಲು ಗಣಿ ಹಾಗೂ ಸ್ಟೋನ್ ಕ್ರಷರ್ ಉದ್ಯಮಕ್ಕೆ ಅಗತ್ಯವಿರುವ ಎಲ್ಲ ಪರಿಕರಗಳ ಬೆಲೆ ಗಗನಕ್ಕೇರಿರುವ ಹಿನ್ನೆಲೆಯಲ್ಲಿ ಜಲ್ಲಿ ಹಾಗೂ ಇತರೆ ಕಲ್ಲು ಉತ್ಪನ್ನಗಳ ದರ ಹೆಚ್ಚಳ ಅನಿವಾರ್ಯವಾಗಿದೆ ಎಂದು ಗದಗ ಕ್ವಾರಿ ಆ್ಯಂಡ್ ಸ್ಟೋನ್ ಕ್ರಷರ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಆರ್ಸಿ ಕಾಮಜಿ ಅವರು ಹೇಳಿದರು. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಂಘದ ಪದಾಧಿಕಾರಿಗಳು ಸ್ಟೋನ್ ಕ್ರಷರ್ ಉದ್ಯಮದ ಮೇಲೆ ಸರ್ಕಾರ ಇಲ್ಲದ ಕಾನೂನುಗಳನ್ನು ಜಾರಿಗೆ ತಂದು ಕಿರುಕುಳ ನೀಡುತ್ತಿದೆ. ರಾಯಲ್ಟಿ ಮೊತ್ತವನ್ನು ಹೆಚ್ಚಿಸಿರುವುದಲ್ಲದೆ ಕಲ್ಲು ಗಣಿಗಳ ಮೇಲೆ ಪದೇ ಪದೇ ದಂಡ ವಿಧಿಸಲಾಗ್ತಾ ಇದೆ. ಪ್ರತಿ ವರ್ಷ ಗಣಿ ಮತ್ತು ಕ್ರಷರ್ಗಳನ್ನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಆಡಿಟ್ ಮಾಡಿ ವರದಿ ನೀಡ್ತಾ ಇದ್ರು. ಇದೀಗ ಕರ್ನಾಟಕ ರಾಜ್ಯ ದೂರ ಸಂವೇದಿ ಅನ್ವಯಿಕೆ ಕೇಂದ್ರ ನಡೆಸಿದ ಡ್ರೋನ್ ಸರ್ವೆ ವರದಿಯ ಆಧಾರದ ಮೇಲೆ ಒನ್ ಟೈಮ್ ಸೆಟಲ್ಮೆಂಟ್ ಹೆಸರಿನಲ್ಲಿ ಭಾರಿ ಪ್ರಮಾಣದ ದಂಡದ ನೋಟಿಸ್ಗಳನ್ನು ನೀಡಲಾಗ್ತಾ ಇದೆ. ಇದರಿಂದ ಇಲಾಖೆಯ ಆಡಿಟ್ ವರದಿಗಳ ಮಹತ್ವವೇ ಪ್ರಶ್ನಾರ್ಥಕವಾಗಿದೆ ಎಂದು ಆರೋಪಿಸಿದರು. ಇನ್ನು 2005-6ರಿಂದ 2024ರವರೆಗೆ ಸುಮಾರು 18 ವರ್ಷಗಳ ಅವಧಿಯ ಡ್ರೋನ್ ಸರ್ವೆ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಪ್ರಸ್ತುತ ಮಾಲೀಕರಿಗೆ ದಂಡ ವಿಧಿಸುವುದು ನ್ಯಾಯಸಮ್ಮತವಲ್ಲ. ಹಿಂದಿನ ತಲೆಮಾರುಗಳ ಅವಧಿಯ ಲೆಕ್ಕಾಚಾರವನ್ನು ಈಗಿನ ಮಾಲೀಕರ ಮೇಲೆ ಹೊರಿಸುವುದು ಸರಿಯಲ್ಲ ಎಂದು ಸಂಘದ ಕಾರ್ಯದರ್ಶಿ ಸುರೇಂದ್ರ ರೆಡ್ಡಿ ಅಭಿಪ್ರಾಯಪಟ್ಟರು. ಒಂದೇ ವಸ್ತುವಿನ ಮೇಲೆ 2 ಕಡೆ ರಾಯಲ್ಟಿ ಸಂಗ್ರಹಿಸಲಾಗ್ತಾ ಇದ್ದು, ಗಣಿಗಳಿಂದ ಒಂದು ಬಾರಿ ಹಾಗೂ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆದಾರರಿಂದ ಮತ್ತೊಂದು ರಾಯಲ್ಟಿ ಪಡೆಯಲಾಗ್ತಿದೆ ಎಂದು ಸಂಘ ದೂರಿದೆ. ಈ ಎಲ್ಲ ಕಾರಣಗಳಿಂದ ಉತ್ಪಾದನಾ ವೆಚ್ಚ ಭಾರಿ ಪ್ರಮಾಣದಲ್ಲಿ ಹೆಚ್ಚಾಗಿದ್ದು, ಜಲ್ಲಿ ಹಾಗೂ ಇತರೆ ಕಲ್ಲು ಉತ್ಪನ್ನಗಳ ಬೆಲೆ ಏರಿಕೆ ಮಾಡುವುದು ಅನಿವಾರ್ಯ ಪರಿಸ್ಥಿತಿಯಾಗಿದೆ. ತಮ್ಮ ಸಮಸ್ಯೆಗಳನ್ನು ಸಾರ್ವಜನಿಕರು ಹಾಗೂ ಗ್ರಾಹಕರ ಗಮನಕ್ಕೆ ತರಲು ಮಾಧ್ಯಮಗಳ ಮೂಲಕ ಮನವಿ ಮಾಡಿ ಇನ್ನು 2 ದಿನಗಳ ಕಾಲ ಕ್ರಷರ್ಗಳನ್ನು ಬಂದ್ ಮಾಡಲಾಗುವುದು ಎಂದು ಹೇಳಿದ್ದಾರೆ. ಗಾಳಪ್ಪ ಹರಿಜನ್, ಲಕ್ಷ್ಮೇಶ್ವರ, ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಆರ್ಲಿಂದ ರಾಯಲ್ಟಿ ತಗೊಂಡ್ರಲ್ಲ ಮತ್ತೆ ಈ ಪೆನಾಲ್ಟಿ ಅಂತ ಮಾಂದೇಶ್ವರ್ ಕೇಳಿದ್ರು. ರಾಯಲ್ಟಿ ಪ್ರತಿ ವರ್ಷ ನಮಗೂ ಆಡಿಟ್ ಮಾಡ್ತಾರೆ. ಈಗ ಇನ್ಕಮ್ ಟ್ಯಾಕ್ಸ್ ಹೆಂಗ್ ಆಡಿಟ್ ಮಾಡ್ತಾರೋ ಹಂಗ ಆಡಿಟ್ ಮಾಡಿ ನಾವು ಕೊಡ್ತೀವಿ. ಇನ್ಕಮ್ ಟ್ಯಾಕ್ಸ್ ನಾವು ಕೊಡ್ತೀವಿ ಇಷ್ಟು ತುಂಬಿದ್ರೆ ಅಂತೇಳಿ. ಮತ್ತೆ ಅವ್ರು ಕೇಳ್ತಾರೆ ಇನ್ಕಮ್ ಟ್ಯಾಕ್ಸ್ನವ್ರು ಇಷ್ಟು ತುಂಬಬೇಕಪ್ಪ ನಮ್ಮ ಪ್ರಕಾರ ಅಂತೇಳಿ. ಅದೇ ತರ ಇವರು ಆಡಿಟ್ ಮಾಡ್ಯಾರ, ಮೆನ್ಷನ್ ಆಡಿಟ್ ಮಾಡ್ಯಾರ. ಆಡಿಟ್ ಮಾಡಿ ಇಷ್ಟೆಲ್ಲ ಇಷ್ಟು ತುಂಬಬೇಕಂತ ಹೇಳಿದ್ರು. ನಾವದು ತುಂಬ್ಕೊಂತಾನೆ ಬಂದಿವಿ. ಇನ್ ಕೇಸ್ ಅದು ತುಂಬಿಲ್ಲ ಅಂದ್ರೆ ಹೊರಗಡೆ ಹೋಗಿವಿ, ಔಟ್ ಸೈಡ್ ಹೋಗಿ ಕ್ವಾರಿ ಮಾಡಿದ್ವಿ ಅಂದ್ರೆ ಅದಕ್ಕೂ 15 ಪಟ್ಟ ದಂಡ ಇತ್ತು. ಆವಾಗ 2018ರಾಗ ಅದನ್ನ 5 ಪಟ್ಟು ಮಾಡ್ಯಾರ. 15 ಪಟ್ಟು ಇದ್ದಿದ್ದು 5 ಪಟ್ಟು ಮಾಡಿ ಆ 15 ಪಟ್ಟು ತುಂಬಿ ನಾವು ಆವಾಗ 3% ರಾಯಲ್ಟಿ ಬೀಳುತ್ತೆ. ಇದ್ರ ಮೇಲೆ ಹಿಂಗ ಟ್ಯಾಕ್ಸ್ ಅದಲ್ಲ ಹಂಗ 10 20 20 60 120 ಇದನ್ನೆಲ್ಲ ಮತ್ತೆ 250 ಮಾಡ್ತಾರೆ. ಗ್ರಾಹಕರಿಗೆ ಇಷ್ಟು ಹೊರೆ ಆಗತ್ತಂದ್ರೆ ಇವತ್ತು ಸಾಮಾನ್ಯ ಒಂದು ಟ್ರ್ಯಾಕ್ಟರ್ ಒಂದು ಟ್ರಿಪ್ ಮಾಡೋ 8,000 ರೂಪಾಯಿ ಸಿಗೋದು 50,000 ರೂಪಾಯಿ ತಂದು ನಿಲ್ಲಿಸಿದ್ದಾರೆ. ಇದು ಹೋಗ್ಬೇಕು. ಒಂದು ಎಂಡ್ ಯೂಸರ್ ಪಾಲಿಸಿ ಮಾಡಿದ್ರೆ ಮತ್ತು ಗ್ರಾಹಕರಿಗೆ ಒಳ್ಳೆ ಹಳೆ ರೇಟ್ ಸಿಗೋದ್ರಾಗ ಡೌಟೇ ಇಲ್ಲ. ನಾವು ಕೇಳೋದಷ್ಟೇ ಸರ್ಕಾರಕ್ಕೆ ಏನಂದ್ರೆ ಎಂಡ್ ಯೂಸರ್ ರಾಯಲ್ಟಿ ಮಾಡಿ. ನಿಮ್ಗೆ ಯಾವುದು ಇದನ್ನ ಬೇಡ. ವೆಹಿಕಲ್ಗಳಿಗೆ ಹೆಂಗ ನಮ್ಗೆ ಸರ್ಫೇಸ್ ಇದನ್ನ ಫಿಕ್ಸ್ ಮಾಡ್ತಾರೋ ಹಂಗ ಎಂಡ್ ಯೂಸರ್ ರಾಯಲ್ಟಿ ಮಾಡಿದ್ರೆ ನಿಮ್ಗೆ 100% ಅಲ್ಲ 200% ರಾಯಲ್ಟಿ ಜಮಾ ಆಗತ್ತೆ. ಅದರಲ್ಲಿ ವ್ಯತ್ಯಾಸನೇ ಇಲ್ಲ, 1 kgನೂ ವ್ಯತ್ಯಾಸ ಆಗಲ್ಲ. ಯಾಕಂದ್ರೆ ಅಲ್ಲಿ ಏನೋ ಪ್ರೋಗ್ರೆಸ್. ಇವತ್ತು ನಾವೇನು ಹೊರದೇಶಕ್ಕೂ ಎಲ್ಲಿ ಚೀನಾಕ್ಕೂ ಮಾರಲ್ಲ. ನಮ್ಮ ಜಿಲ್ಲಾ ಬಿಟ್ಟು ಪಕ್ಕದ ಜಿಲ್ಲಾಕ್ಕೆ ಹೋಗುತ್ತೆ ಬಿಟ್ರೆ ಮೆಟೀರಿಯಲ್ ಬೇರೆ ಕಡೆ ಎಲ್ಲಿ ಹೋಗಲ್ಲ. ಇದನ್ನ ಸರ್ಕಾರದ ಗಮನಕ್ಕೆ ಮೂಲಕ ತರಬೇಕಂತ ನಾನು ಮಾತು.